ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಯುವ ಮುಖಂಡ ಹಾಗೂ ಜನಪರ ಹೋರಾಟಗಾರ ಸೂರಜ್ ನಾಯ್ಕ ಸೋನಿ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಸಂಭ್ರಮ ಸಡಗರದಿಂದ ಆಚರಿಸಿದರು. ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಯುವ ಮುಖಂಡ ಹಾಗೂ ಜನಪರ ಹೋರಾಟಗಾರ ಸೂರಜ್ ನಾಯ್ಕ ಸೋನಿ ಅವರು ತಮ್ಮ ಜನ್ಮದಿನದ ನಿಮಿತ್ತ ಕುಮಟಾದ ಶಕ್ತಿ ದೇವತೆಯಾದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದರು. ಅತ್ಯಂತ ಪ್ರೀತಿಯಿಂದ ಕಾಣುವ ಎಲ್ಲ ನನ್ನ ಕ್ಷೇತ್ರದ ಜನರಿಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಔದ್ಯೋಗಿಕವಾಗಿ ಶ್ರೇಯಸ್ಸು ದೊರೆಯಲಿ ಎಂದು ಪ್ರಾರ್ಥಿಸಿದರು. ಬಳಿಕ ಪಟ್ಟಣದ ದಯಾನಿಲಯ ಶಾಲೆಯ ವಿಶೇಷಚೇತನ ಮಕ್ಕಳೊಂದಿಗೆ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಮುದ್ದು ಮಕ್ಕಳು ಬುದ್ಧಿಯಲ್ಲಿ ಕೊಂಚ ಮಂದಾಗಿದ್ದರೂ ಅವರ ಮನಸ್ಸು ನಿಜಕ್ಕೂ ನಮ್ಮೆಲ್ಲರಿಗಿಂತ ಶ್ರೇಷ್ಠವಾದದ್ದು. ಅವರೊಡನೆ ನನ್ನ ಜನ್ಮದಿನ ಆಚರಿಸಿಕೊಂಡಿರುವುದು ನಿಜಕ್ಕೂ ಖುಷಿಯ ವಿಚಾರ ಎಂದು ಹೇಳಿದರು. ಬಳಿಕ ಎಲ್ಲ ಮಕ್ಕಳಿಗೂ ಸಿಹಿ ಹಂಚಿದ್ರು. ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಬಳಿಕ ತಮ್ಮ ಮನೆಗೆ ಆಗಮಿಸಿದ ಸೂರಜ್ ನಾಯ್ಕ ಸೋನಿ ಅವರಿಗೆ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಜನತೆ ಅಷ್ಟೇ ಅಲ್ಲದೆ ಸಾವಿರಾರು ಅಭಿಮಾನಿಗಳು ಆಗಮಿಸಿ ತಮ್ಮ ನೆಚ್ಚಿನ ನಾಯಕನಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದರು. ಈ ವೇಳೆ ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿದ ಸೂರಜ್ ನಾಯ್ಕ ಸೋನಿ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನನ್ನ ಜನ್ಮದಿನವನ್ನ ನನ್ನ ಕ್ಷೇತ್ರದ ಜನತೆ ಹಾಗೂ ಅಭಿಮಾನಿಗಳು ಅತ್ಯಂತ ಸಂಭ್ರಮದಿಂದ ಆಚರಿಸಿದ್ದಾರೆ. ಪ್ರತಿ ಬಾರಿಯೂ ನನ್ನ ಜನ್ಮದಿನದ ಪ್ರಯುಕ್ತ ರಕ್ತದಾನ ಶಿಬಿರ, ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ, ಅನಾಥ ಆಶ್ರಮದಲ್ಲಿ ಹುಟ್ಟುಹಬ್ಬ ಆಚರಣೆ ಹೀಗೆ ವಿನೂತನವಾಗಿ ಆಚರಿಸುತ್ತಿದ್ದಾರೆ. ನಾನು ಚುನಾವಣೆಯಲ್ಲಿ ಸೋತಾಗ ಜೊತೆಗೆ ನಿಂತು ಅಂದಿನಿಂದ ಇಂದಿನವರೆಗೂ ಸಹಕಾರ, ಪ್ರೀತಿ, ವಿಶ್ವಾಸ ನೀಡಿ ಹಾರೈಸಿದ್ದಾರೆ ಎಂದು ಹೇಳಿದರು. ನುಡಿಸಿರಿ ತಂಡಕ್ಕೆ ಧನ್ಯವಾದ ಮತ್ತು ನುಡಿಸಿರಿ ವೀಕ್ಷಕರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ವಿಶೇಷವಾಗಿ ನನ್ನ ಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ. ಯಾಕೆಂದರೆ ನಾನು 18ರಲ್ಲಿ ನನಗೆ ಅನ್ಯಾಯ ಆಗಿ ಟಿಕೆಟ್ ಮಿಸ್ ಆಗಿ ನಾನು ಇಂಡಿಪೆಂಡೆಂಟ್ ನಿಂತಾಗ ನಾನು ಸೋಲ್ ಅನುಭವಿಸಿದಾಗ ನನ್ನ ಗೆಳೆಯರ ಬಳಗದವರು ಎದ್ದು ನಿಂತು ಒಂದು ಚಾಲೆಂಜ್ ಆಗಿ ತಗೊಂಡ್ರು. ನಮ್ಮ ಅಣ್ಣಗೆ ಅನ್ಯಾಯ ಆಗದೆ ಅವನಿಗೆ ನ್ಯಾಯ ಕೊಡಿಸ್ಬೇಕು ಅಂತ. ಆ ಕಲ್ಪನೆನೇ ಹುಟ್ಟುಹಬ್ಬದ ಒಂದು ಆಚರಣೆ ಮಾಡುವಂಥದ್ದು. ನನ್ನ ಹುಟ್ಟುಹಬ್ಬ ಆಚರಣೆ ಯಾವ ರೀತಿ ಮಾಡ್ತಿದ್ರು ಅಂದರೆ, ಯಾವುದೋ ಪಾರ್ಟಿ ಗೀಟಿ ಮಾಡೋದಲ್ಲ, ಏನಾದರೂ ಒಂದು ಅರ್ಥಪೂರ್ಣ ಕಾರ್ಯಕ್ರಮ. ಈ 5-6 ವರ್ಷದಲ್ಲಿ ಅವ್ರು ಮಾಡಿದಂಥದ್ದು ಹೃದಯ ತುಂಬಿ ಬರ್ತದೆ. ಏನೇನಂದ್ರೆ ಉದ್ಯೋಗ ಮೇಳ ಮಾಡಿದ್ರು, ಬೃಹತ್ ಉದ್ಯೋಗ ಮೇಳ, ಆರೋಗ್ಯ ಮೇಳಗಳು, ರಕ್ತದಾನ ಶಿಬಿರ, ಆಮೇಲೆ ಇದು ಏನು ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡುವಂಥದ್ದು, ವಿಶೇಷ ಚೇತನರ ಜೊತೆಗೆ ಹುಟ್ಟುಹಬ್ಬ ಆಚರಿಸೋದು, ವೃದ್ಧಾಶ್ರಮದಲ್ಲಿ ಆಚರಿಸ್ಕೊಳ್ಳೋದು, ಹೀಗೆ ವಿನೂತ ಕಾರ್ಯಕ್ರಮ ಮಾಡಿ ಬರ್ತಾಯಿದ್ರು. ಯಾವ ಮಟ್ಟಕ್ಕೆ ನನ್ನನ್ನು ಆ ಒಂದು ಭಾಳ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಯಾವ ಮಟ್ಟಕ್ಕೆ ಎತ್ತಿದ್ರು ಅಂದರೆ, 23 ಚುನಾವಣೆಯಲ್ಲಿ ನಾನು ಗೆದ್ದೆ ಅನ್ನೋದೇ ಇತ್ತು. ಕಾರಣಾಂತರದಿಂದ ಸೋತಿರುವೆ. ಅದು ನಾನು ಯಾವುದೂ ಈಗ ರಾಜಕೀಯ ಮಾತಾಡೋದಿಲ್ಲ. ಆದರೆ ಭಾಳ ಅಲ್ಪ ಮತದಲ್ಲಿ ಸೋಲು ಅನುಭವಿಸಿದೆ. ಆದರೆ ಇಡೀ ಈ ಜಿಲ್ಲೆ ಜನ, ರಾಜ್ಯ ಜನ ಹುಬ್ಬೇರಿಸುವಂಥ ಫಲಿತಾಂಶ
ನನ್ನ ಈ ಕ್ಷೇತ್ರದ ಜನ ಕೊಟ್ಟರು. ಅದಕ್ಕೆಲ್ಲೋ ಒಂದು ಕಡೆ ಹೋರಾಟ ನಮ್ಮ ಗೆಳೆಯರ ಬಳಗದಿಂದನೂ ಮತ್ತು ಅದು ಸ್ಫೂರ್ತಿ ಆಯಿತು ನನಗೆ. ಮತ್ತು ನನ್ನ ಒಂದು ಸರಳತೆ, ಎಲ್ಲ ಜನರ ಜೊತೆಗೆ ಹೋಗುವಂಥದ್ದು, ಪ್ರತಿಯೊಂದು ಸಮಾಜನ ಒಂದೇ ರೀತಿ ಪ್ರೀತಿ ಮಾಡುವಂಥದ್ದು, ಮತ್ತು ಎಲ್ಲಿ ಅನ್ಯಾಯ ಆಗ್ತದೆ ಅಲ್ಲಿ ಹೋಗುವಂಥದ್ದು, ಮತ್ತು ಎಲ್ಲೂ ನಾನು ಅನ್ಯಾಯ ಮಾಡೋದಕ್ಕೆ ಹೋಗಿಲ್ಲ. ಎಲ್ಲೂ ಗೆಲ್ಲಬೇಕು ಅಂತ ವಾಮ ಮಾರ್ಗ ಹಿಡ್ಕೊಂಡು ನಾನು ಗೆಲ್ಲಕ್ಕೆ ಹೋಗಿಲ್ಲ. ಇವೆಲ್ಲ ಕಾರಣದಿಂದ ನನ್ನ ಪರವಾಗಿ ಗಟ್ಟಿ ನಿಂತರು. ಆದರೆ ಯಾವ ರೀತಿ ಅಂದರೆ 23 ನಂತರ ಯಾವ ಸ್ಫೂರ್ತಿ ಬಂತು ಅಂದರೆ ಜನರಿಗೆ, ಸೂರಜ್ ಈ ಕ್ಷೇತ್ರದಲ್ಲಿ ಒಂದು ನಿಜವಾದ ಲೀಡರ್ ಅನ್ನೋ ರೀತಿಯಲ್ಲಿ ಹೊರಗೆ ತಂದಿದ್ದಾರೆ. ಇವತ್ತು ನೋಡಿ ನಾನು ಸೋತು ಕೂತಿದ್ದೀನಿ, ಆದರೂ ನಮ್ಮ ಗೆಳೆಯರ ಬಳಗದವ್ರಿಗೆ ಯಾವ ರೀತಿ ಒಂದು ವಿಶ್ವಾಸ ನನ್ನ ಮೇಲೆ ಅಂದರೆ ನನ್ನನ್ನು ಅದೇ ರೀತಿ ನೋಡ್ತಾ ಇದ್ದಾರೆ. ಇಲ್ಲಿರಿ ಈಗ ಸೋತಾಗ ಮನೆಗೆ ಬರೋದು ಕಡಿಮೆ, ಆದರೆ ನನ್ನನ್ನು ಪ್ರೀತಿ ವಿಶ್ವಾಸದಿಂದ ಈ ಕ್ಷೇತ್ರದ ಜನ ನೋಡ್ಕೊತಾ ಇದ್ದಾರಲ್ಲ, ಅದಕ್ಕೆ ನಾನು ಆಭಾರಿಯಾಗಿದ್ದೀನಿ. ನನ್ನ ಬಗ್ಗೆ ಏನು ಕಲ್ಪನೆ ಇಟ್ಕೊಂಡಿದ್ದಾರೆ ಜನಸಾಮಾನ್ಯರ ಕಲ್ಪನೆ ಇಷ್ಟೇ, ನಾನು ಈ ಕ್ಷೇತ್ರದ MLA ಆದರೆ ನನ್ನ ಮನೆ ಮನುಷ್ಯ MLA ಆದಂಗೆ ಅಂತ ಅವ್ರು ಕನಸು ಕಾಣ್ತಾ ಇದ್ದಾರೆ. ನಾನು ಹುಟ್ಟುಹಬ್ಬದಿಂದಂದು ನಾನು ಎಲ್ಲರಿಗೂ ಹೇಳೋದಕ್ಕೆ ಬಯಸ್ತೀನಿ, ಪ್ರತಿಯೊಂದು ಜನಸಾಮಾನ್ಯ ಈ ಕ್ಷೇತ್ರದಲ್ಲಿ ಏನು ಕಲ್ಪನೆ ಇಟ್ಕೊಂಡಿದ್ದಾರೆ, ನಮ್ಮ ಮನೆ ಮಗ MLA ಆದಂಗೆ ಅವನ ಆದರೆ ಅಂತ ಏನು ಕಲ್ಪನೆ ಇಟ್ಕೊಂಡಿದ್ದಾರೆ, ಅದೇ ರೀತಿ ನಾನು ನಡೀತೀನಿ, ಅದೇ ರೀತಿ ನಾನು ಇರ್ತೀನಿ. ಅವ್ರ ವಿಶ್ವಾಸ ಯಾವ ರೀತಿ ಇದೆ ಅದೇ ರೀತಿ ನಡ್ಕೊಂಡು ಹೋಗೋದೇ ಇದೆಲ್ಲ ಒಂದು ಇವತ್ತಿಂದ ಏನು ಕಾರ್ಯಕ್ರಮ ಆಗ್ತದೆ ಅದು ನಂಗೆ ಹುಮ್ಮಸ್ಸು ಕೊಡ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು ಇದೇ ವೇಳೆ ಜೆಡಿಎಸ್ ಯುವ ಮುಖಂಡ ಸೂರಜ್ ನಾಯ್ಕ್ ಸೋನಿ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರುವುದಕ್ಕೆ ಅಭಿಮಾನಿಗಳ ದಂಡೆ ಹರಿದು ಬಂದಿತ್ತು. ಈ ವೇಳೆ ನುಡಿಸಿರಿ ವಾಹಿನಿಯೊಂದಿಗೆ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕರಿಗೆ ಶುಭ ಹಾರೈಸಿದ್ದು ಹೀಗೆ. ನಾಯಕ್ ಸೋನಿ ಅವರು ನಮ್ಮದೆಲ್ಲ ಒಂದು ನೆಚ್ಚಿನ ನಾಯಕರು ಹಾಗೂ ಅದ್ಭುತ ಹೋರಾಟಗಾರರು. ಕಳೆದ 3 ಚುನಾವಣೆಯಲ್ಲಿ ಅವರಿಗೆ ಅನುಕೂಲಕರವಾಗಲಿಲ್ಲ, ಆದರೆ ಕಳೆದ 2023ನೇ ಚುನಾವಣೆ ಒಳಗೆ ಅದು ನಮಗೆಲ್ಲ ಪೂರ್ಣ ವಿಶ್ವಾಸ ಇತ್ತು. ಆದರೆ ಕೇವಲ ಒಂದು ಸಣ್ಣ ಒಂದು ಮತದಿಂದ ಅವರಿಗೆ ಸೋಲಾಯಿತು. ನಮಗೆಲ್ಲ ಬಹಳ ಬೇಸರ ಆಯಿತು. ಆದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಉಜ್ವಲ ಭವಿಷ್ಯ ಇದೆ ಅಂತೇಳಿ ನಮಗೆಲ್ಲ ಅನಿಸ್ತಾ ಇದೆ. ಆ ಭವಿಷ್ಯ ಅವರಿಗೆ ಕೈಗೂಡ್ತದೆ. ಅವರು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ನಾಯಕರಾಗ್ತಾರೆ ಅಂತ ಪೂರ್ಣ ವಿಶ್ವಾಸ ಇದೆ. ಮತ್ತು ಎಲ್ಲೇ ಒಂದು ಅನ್ಯಾಯ ಆದರೂ ಎದ್ದು ನಿಂತು ಆ ಅನ್ಯಾಯವನ್ನು ಪ್ರತಿಭಟಿಸುವಂಥ ಶಕ್ತಿ ಅವರಿಗೆ ಯಾವುದೇ ಅಧಿಕಾರ ಇಲ್ಲದೇ ಇದ್ದರೂ ದೇವರು ಕೊಟ್ಟಿದ್ದಾನೆ. ಅದನ್ನು ಅವರು ಜೀವನದಲ್ಲಿ ಮುಂದುವರಿಲಿ ಅಂತೇಳಿ ನಾನು ಅಪೇಕ್ಷೆ ಪಡ್ತೇನೆ. ಮೇಲಾಗಿ ಇನ್ನೂ ಅವರಿಗೆ ಆ ದೇವರು ಒಳ್ಳೆಯ ಆಯುಷ್ಯ ಮತ್ತು ಹುಮ್ಮಸ್ಸು ಕೊಡಲಿ, ಜನರ ಸೇವೆ ಮಾಡುವಂಥ ಅನುಗ್ರಹ ಅವರಿಗೆ ನೀಡಲಿ ಅಂತೇಳಿ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯ ಉಜ್ವಲ ಆಗಲಿ ಅಂತ ನಾನು ಆಶಿಸ್ತೇನೆ. ಹಾಗೂ ಅವರನ್ನು ಬರ್ತಡೇ ಆಚರಣೆ ಮಾಡೋದು ನಮಗೆ ತುಂಬ ಖುಷಿ ಆಗ್ತದೆ. ಅವರಿಗೆ ವಿಶ್ವ ಬರ್ತಡೇ ಅಂತ ನಾವು ಬೆಳಿಗ್ಗೆ ತಿಳಿಸಾಗಿದೆ. ಹಾಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉತ್ತಮವಾದ ನಾಯಕ ಅಂತ ಇದ್ದಾರೆ ಸೂರಜ್ ನಾಯ್ಕ್ ಸೋನಿ. ಹಾಗೂ ಬಡವರ ಪರವಾಗಿ ಹಾಗೂ ಎಲ್ಲ ಒಂದು ಹಾಸ್ಪಿಟ್ಲಿಗೆ ಹಿಡಿದು ಒಂದು ಸಮಾಜ ಸೇವೆ ಮಾಡೋದ್ರಾಗಲಿ ಒಂದು ಒಳ್ಳೆಯ ವ್ಯಕ್ತಿತ್ವ ಉಳ್ಳುವಂಥ ವ್ಯಕ್ತಿಗಳವರು. ಅವ್ರ ಬಗ್ಗೆ ಹೇಳಬೇಕಂತಂದರೆ ಯಾವುದೇ ಒಂದು ಸ್ಟೇಟಸ್ಸು ಫೇಸ್ಬುಕ್ ನೋಡಿದರೆ ಇವತ್ತು ಒಂದು ಹಬ್ಬದ ಆಚರಣೆ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲೇ ಹೋಗಿದ್ದು ನೋಡಿದ್ರು ಒಂದು ಸ್ಟೇಟಸ್ ನೋಡಿದರೆ ಸೂರಜ್ ನಾಯ್ಕ್ ಸೋನಿನೇ ಅಂತ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಅವರಂಥ ಅಭಿಮಾನಿಗಳನ್ನು ಯಾರೂ ಹೊಂದಿಲ್ಲ, ಇನ್ನೂ ಹೊಂದಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗೆ ನಾವು ಉತ್ತರ ಕನ್ನಡ ಜಿಲ್ಲೆಯ ಪರವಾಗಿ ಹೇಳೋದೇನಂತಂದರೆ ನಮ್ಮ ಕುಮಟಾ ತಾಲೂಕಿನ ಸೂರಜ್ ನಾಯ್ಕ್ ಸೋನಿಯವರು ಇವತ್ತು ಪ್ರತಿಯೊಬ್ಬರ ಮೊಬೈಲ್ನಲ್ಲಿ ಹಿಡಿದು ಫೇಸ್ಬುಕ್ಕಲ್ಲಿ ಹಿಡಿದು ವಾಟ್ಸಪ್ಪಲ್ಲಿ ಹಿಡಿದು ಯಾವುದೇ ಒಂದು ಸ್ಟೇಟಸ್ ನೋಡಿದರೂ ಕೂಡ ಅವ್ರದ್ದೇ ಫೋಟೋ ಕಾಣುತ್ತೆ ಹೊರತು ಯಾವುದೋ ಒಂದು ನಾಯಕರು ಕಾಣಲ್ಲ. ಯಾಕೆಂದರೆ ಆ ವ್ಯಕ್ತಿತ್ವ ಅಂತ ಉಳ್ಳೋರು ಅಂತ ಹೇಳಿದ್ರೆ ನಮ್ಮ ಸೂರಜ್ ನಾಯ್ಕ್ ಸೋನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ 18ರ ಹುಟ್ಟುಹಬ್ಬದ ಶುಭಾಶಯವನ್ನು ಈ ಕುಮಟಾ ಕ್ಷೇತ್ರದ ಎಲ್ಲ ಜನತೆಗೆ ಕೋರಿ ಒಳ್ಳೆಯ ಊಟದ ವ್ಯವಸ್ಥೆಯನ್ನು ಸಹ ಮಾಡಿ ಸಾರ್ವಜನಿಕರಿಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿ ಈ ಕ್ಷೇತ್ರದ ಜನತೆಯ ಯಾವತ್ತೂ ನೋವಿಗೆ ಅವರು ಸ್ಪಂದನೆ ಮಾಡಿ ಈ ಕ್ಷೇತ್ರವನ್ನು ಅತಿ ಚೆನ್ನಾಗಿ ಮುನ್ನಡೆಸುತ್ತಿರುವ ಸೂರಜ್ ನಾಯ್ಕ್ ಸೋನಿ ಅವರಿಗೆ ಹುಟ್ಟುಹಬ್ಬದ ನಿಮಿತ್ತವಾಗಿ ನಮ್ಮೆಲ್ಲರ ಧನ್ಯವಾದ. ನಾಯಕತ್ವ ಅನ್ನುವಂಥ ಪದಕ್ಕೆ ಭಾಷ್ಯವನ್ನು ಬರೆದಂಥವರು, ಅಂಥ ಮಹಾನ್ ವ್ಯಕ್ತಿ ಇವತ್ತು ತನ್ನ ಉತ್ತುಂಗದ ದಿನಗಳಲ್ಲಿ ಸಹ ಅಥವಾ ಸೋಲಿನ ದಿನಗಳಲ್ಲಿ ಸಹ ಯಾವತ್ತೂ ಎದೆಗುಂದದೆ ಕುಮಟಾದ ಜನತೆಯ ನೋವು ನಲಿವಿನೊಂದಿಗೆ ಸದಾ ಮಿಡಿಯುವಂಥ ಮಹಾನ್ ವ್ಯಕ್ತಿ. ಅಂಥ ಮಹಾನ್ ವ್ಯಕ್ತಿ ಇವತ್ತು ಇಡೀ ಕುಮಟಾ ಜನತೆ ಬಂದು ಶುಭ ಕೋರ್ತಾ ಇದೆ. ಹಾಗಾಗಿ ಶ್ರೀಯುತ ಸೂರಜ್ ನಾಯ್ಕ್ ಸೋನಿಯವರ ಕನಸುಗಳು
ಅದು ಕೇವಲ ಸೂರಜ್ ಅವರ ಕನಸುಗಳಲ್ಲ, ಕುಮಟಾ ಜನತೆಯ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಅಥವಾ ಹೃದಯವಂತರ ಕನಸಾಗಿದೆ. ಅಂಥ ಕನಸನ್ನು ಈಡೇರಿಸುವಂಥ ಶಕ್ತಿ ಆ ದೇವರು ಅವರಿಗೆ ಒದಗಿಸ್ಕೊಳ್ಳಿ ಅನ್ನೋದನ್ನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಶ್ರೀಯುತ ಸೂರಜ್ ನಾಯ್ಕ್ ಸೋನಿ ಅವರಿಗೆ ಕುಮಟಾ ಜನತೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಜನ್ಮದಿನದ ಶುಭವನ್ನು ಕೋರ್ತಾ ಇದ್ದೇನೆ. ಧನ್ಯವಾದ. ಇವತ್ತು ಸೂರಜ್ ನಾಯ್ಕ್ ಸೋನಿ ಶ್ರೀಯುತ ಸೂರಜ್ ನಾಯ್ಕ್ ಸೋನಿ ಅವರ ಜನ್ಮದಿನ ಬಹಳ ವಿಶೇಷವಾಗಿ ಪ್ರತಿ ವರ್ಷದಂತೆಯೂ ಕೂಡ ಆಚರಣೆಯನ್ನು ಮಾಡಿದ್ದಾರೆ. ಎಷ್ಟು ವಿಶೇಷತೆ ಅಂತಂದರೆ ಆ ಹೆಸರಿಗೆ ಒಂದು ಶಕ್ತಿ ಇದೆ. ಸೂರಜ್ ನಾಯ್ಕ್ ಸೋನಿ ಅಂತಕ್ಕಂಥದ್ದು ದೊಡ್ಡ ಈ ಒಂದು ತಾಲೂಕಿನ ಬಹುದೊಡ್ಡ ಒಂದು ಶಕ್ತಿ ಅಂತ ಹೇಳಬಹುದು. ಯಾಕೆ ಅಂತಂದರೆ ಇವತ್ತು ಇಡೀ ತಾಲೂಕಿನಾದ್ಯಂತ ಅವರ ಇಡೀ ಕ್ಷೇತ್ರ ಏನಿದೆ ಆ ಕ್ಷೇತ್ರದ ತುಂಬ ಎಲ್ಲರೂ ಕೂಡ ಗೆಳೆಯರ ಬಳಗ ಇರ್ಬೋದು, ಅಭಿಮಾನಿ ಬಳಗ ಇರ್ಬೋದು, ಅವ್ರನ್ನ ಮೆಚ್ಚಿಕೊಳ್ತಕ್ಕಂಥ ಎಲ್ಲರೂ ಕೂಡ ಇವತ್ತೊಂದು ಹಬ್ಬದ ರೀತಿಯಲ್ಲಿ ಒಂದು ಆ ಜನ್ಮದಿನವನ್ನು ಆಚರಣೆ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಅದೇ ರೀತಿ ದಯಾನಿಲಯದಲ್ಲಿ ವಿಶೇಷ ಚೇತನ ಮಕ್ಕಳೇನಿದ್ದಾರೆ ಅವರ ಜೊತೆಗೆ ಕೇಕನ್ನು ಕಟ್ ಮಾಡುವುದರ ಮುಖೇನ ಬಹಳ ಒಳ್ಳೆಯ ವಿಚಾರವನ್ನು ಇಟ್ಕೊಂಡು ಅವರ ಜೊತೆಗೆ ಕೇಕನ್ನು ಕಟ್ ಮಾಡ್ತಕ್ಕಂಥದ್ದು ಅಂತಂದರೆ ಬಹುಶಃ ದೇವರ ಒಟ್ಟಿಗೆ ಒಂದು ಕಾರ್ಯಕ್ರಮವನ್ನು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ ಹಾಗೆ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಒಂದು ನಂಬಿಕೆ. ಒಟ್ನಲ್ಲಿ ಸದಾ ಕ್ಷೇತ್ರದ ಜನತೆಯ ಸಮಸ್ಯೆಗೆ ಹಾಗೂ ಕಷ್ಟ ಎಂದರೆ ಸಾಕು ಮುಂಚೂಣಿಯಲ್ಲಿ ನಿಲ್ಲುವ ಸೂರಜ್ ನಾಯ್ಕ್ ಸೋನಿ ಅವರು ಈ ಬಾರಿಯೂ ಕೂಡ ತಮ್ಮ ಹುಟ್ಟುಹಬ್ಬವನ್ನು ವಿಶಿಷ್ಟವಾಗಿ ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದು, ಬರುವ ದಿನಗಳಲ್ಲಿ ಮತ್ತಷ್ಟು ರಾಜಕೀಯ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಹೊಂದಿ ಜನರ ಸೇವೆ ಮಾಡುವಂತಾಗಲಿ ಎಂಬುವುದು ಅವರ ಅಭಿಮಾನಿಗಳ ಆಶಯವಾಗಿದೆ. ವೀರೇಶ್ ಜೊತೆಗೆ ವಿಶ್ವ, ನುಡಿಸಿರಿ ನ್ಯೂಸ್, ಹೊನ್ನಾವರ.